ಫ್ರ್ಯಾಕ್ಚರ್, ಯಾವ ಫ್ರ್ಯಾಕ್ಚರ್ಗೆ ಆಪ್ರೇಷನ್ ಬೇಕು, ಯಾವ ಫ್ರ್ಯಾಕ್ಚರ್ಗೆ ಆಪ್ರೇಷನ್ ಬೇಡ ತಿಳ್ಕೊಬೇಕಾ? ಬನ್ನಿ ಹೇಳ್ತೀನಿ. ಫ್ರ್ಯಾಕ್ಚರ್ ಅದರ ಜಾಗದಿಂದ ಜರಗ್ಬಿಟ್ಟಿದ್ರೆ ಅದಕ್ಕೆ ಆಪ್ರೇಷನ್ ಬೇಕು. ಡಿಸ್ಪ್ಲೇಸ್ಡ್ ಫ್ರ್ಯಾಕ್ಚರ್ 50%ಗಿಂತ ಜಾಸ್ತಿ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂದರೆ ಆಪ್ರೇಷನ್ ಬೇಕು. ಓಪನ್ ಫ್ರ್ಯಾಕ್ಚರ್, ಓಪನ್ ಫ್ರ್ಯಾಕ್ಚರ್ ಅಂದರೆ ಯಾವಾಗ ಮೂಳೆ ಮುರಿದು ಚರ್ಮದಿಂದ ಮೂಳೆ ಆಚೆ ಬಂದಿರುತ್ತೆ, ಅದಕ್ಕೆ ಖಂಡಿತ ಆಪ್ರೇಷನ್ ಬೇಕು. ಅದರಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ಆರ್ಟಿಕ್ಯುಲರ್ ಫ್ರ್ಯಾಕ್ಚರ್ಸ್, ಫ್ರ್ಯಾಕ್ಚರ್ ಜಾಯಿಂಟ್ ಒಳಗೆ ಹೋಗ್ತಾ ಇದ್ದರೆ ನಾವು 2 ಮಿಲಿಮೀಟ್ರ್ ಕೂಡ ಡಿಸ್ಪ್ಲೇಸ್ಮೆಂಟ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಪೇಷಂಟ್ ಜಾಯಿಂಟ್ ಮೂವ್ಮೆಂಟ್ ಹೋಗಿಬಿಡುತ್ತೆ. ಸೊ ಆರ್ಟಿಕ್ಯುಲರ್ ಫ್ರ್ಯಾಕ್ಚರ್ ಜಾಯಿಂಟ್ ಹತ್ರ ಇದ್ದಾಗ ಆಪ್ರೇಷನ್ ಮಾಡಲೇಬೇಕಾಗತ್ತೆ. ಯಾವ ಫ್ರ್ಯಾಕ್ಚರ್ಗೆ ಆಪ್ರೇಷನ್ ಬೇಡ? ಪೀಡಿಯಾಟ್ರಿಕ್ ಫ್ರ್ಯಾಕ್ಚರ್, ಮಕ್ಕಳ ಮೂಳೆಗಳಲ್ಲಿ ಮಾಮೂಲಾಗಿ ನಾವು ಆಪ್ರೇಷನ್ ಮಾಡೋದು ಕಡಿಮೆ. ಮಕ್ಕಳ ಮೂಳೆ ತುಂಬ ಬೇಗ ಕುಡ್ಕೊಂಡ್ಬಿಡುತ್ತೆ, ಅವ್ರಿಗೆ ಪ್ಲಾಸ್ಟರ್ ಹಾಕ್ಬಿಡ್ತೀವಿ. ಮಕ್ಕಳ ಮೂಳೆಗಳಲ್ಲಿ ಆಪ್ರೇಷನ್ ಮಾಮೂಲಾಗಿ ಮಾಡಲ್ಲ. ಪೀಡಿಯಾಟ್ರಿಕ್ ಫ್ರ್ಯಾಕ್ಚರ್ಸ್. ಅನ್ಡಿಸ್ಪ್ಲೇಸ್ಡ್ ಆ್ಯಂಡ್ ವೆಲ್ ಅಲೈನ್ಡ್ ಫ್ರ್ಯಾಕ್ಚರ್, ಯಾವಾಗ ಫ್ರ್ಯಾಕ್ಚರು 80%ಗಿಂತ ಜಾಸ್ತಿ ಕಾಂಟ್ಯಾಕ್ಟಲ್ಲಿರುತ್ತೆ, ಆಮೇಲೆ ಸೊಟ್ಟ ಆಗಿರಲ್ಲ, ಅಲೈನ್ಮೆಂಟ್ ಕರೆಕ್ಟಾಗಿರುತ್ತೆ, ಅಂಥ ಕೇಸ್ಗಳಲ್ಲಿ ಪ್ಲಾಸ್ಟರು ಸಿಮೆಂಟ್ ಹಾಕಿ ಅದನ್ನು ಕೂಡಿಸ್ತೀವಿ. ಅದಕ್ಕೆ ಆಪ್ರೇಷನ್ ಬೇಡ.